ಗೂಂಡ, ರೌಡಿ ಶೀಟರ್, ದಂಧೆಕೋರ, ಪಿಂಪ್, ಬ್ರೋಕರ್, ಅತ್ಯಾಚಾರ ಒಂದ ಎರಡ. ನಿನ್ನೆ ಅಂಧರಾಗಿದ್ದ ಕಿರಾತಕ ಸ್ಯಾಂಟ್ರೋ ಇವತ್ತು ಜೈಲು ಸೇರಿದ್ದಾನೆ. ಜೈಲಿಗೆ ಹೋಗೋ ಮುನ್ನ ಎಲ್ಲರ ಜಾತಕ ಬಿಚ್ಚಿಡ್ತೀನಿ ಅಂದಿದ್ದಾನೆ. 14 ದಿನ ಜೈಲು ಪಾಲಾದ ಬ್ರೋಕರ್ ಸ್ಯಾಂಟ್ರೋ ರವಿ. ಹೆಣ್ಣು ಮಕ್ಕಳ ಪಾಲಿನ ದುಶ್ಯಾಸನ, ರಾಜಕಾರಣಿಗಳ ಪಾಲಿನ ಬ್ರೋಕರ್, ಅಧಿಕಾರಿಗಳ ಪಾಲಿಗೆ ಮಧ್ಯವರ್ತಿ. 2005ರಿಂದಲೂ ಕಳ್ಳತನ, ದರೋಡೆ, ಬೆದರಿಕೆ, ಅತ್ಯಾಚಾರ ಸೇರಿ ಹಲವು ಪ್ರಕರಣಗಳ ಆರೋಪಿ ಸ್ಯಾಂಟ್ರೋ ರವಿ ಜೈಲು ಪಾಲಾಗಿದ್ದಾನೆ. ಮೈಸೂರು ಜೆಎಂಎಫ್ಸಿ ಕೋರ್ಟ್ ಸ್ಯಾಂಟ್ರೋ ರವಿಯನ್ನ 14 ದಿನ ನ್ಯಾಯಾಂಗ ಬಂಧನಕ್ಕೆ ಒಪ್ಪಿಸಿದೆ. ಎಲ್ಲರ ಜಾತಕ ನನ್ನತ್ರ ಇದೆ, ಏನ್ ಮಾಡಬೇಕು ಗೊತ್ತಿದೆ. ವಿಚಾರಣೆ ವೇಳೆ ಖಾಕಿಗೆ ಸ್ಯಾಂಟ್ರೋ ರವಿ ಆವಾಜ್. ಗುಜರಾತ್ನ ಅಹಮದಾಬಾದ್ನಲ್ಲಿ ಬಂಧಿಸಿ ಕರೆತಂದ ಮೇಲೆ ಮೈಸೂರಲ್ಲಿ ರವಿಗೆ ಫುಲ್ ಡ್ರಿಲ್ ನಡೆಯಿತು. ವಿಚಾರಣೆ ಎದುರಿಸ್ತಿರೋ ಬ್ರೋಕರ್ ರವಿ ಖಾಕಿಗೆ ಆವಾಜ್ ಹಾಕಿದ್ದಾನೆ. ಪೊಲೀಸರು ಬ್ರೋಕರ್ ರವಿ ಎನ್ಕ್ವೈರಿಗೆ ಹೋದಾಗ ಎಲ್ಲರ ಜಾತಕ ನನ್ನ ಹತ್ರ ಇದೆ, ಏನ್ ಮಾಡಬೇಕು ಅಂತ ಗೊತ್ತಿದೆ ಅಂತ ಜೋರ್ ಮಾಡಿದ್ದಾನೆ. ಸಿಕ್ಕೇ ಬಿಡ್ತಾ ಸ್ಯಾಂಟ್ರೋ ರವಿಯ ಆ 2 ಫೋನ್ಗಳು. ಪೊಲೀಸ್ ಮೂಲಗಳ ಪ್ರಕಾರ ಸ್ಯಾಂಟ್ರೋ ರವಿಯ 2 ಫೋನ್ಗಳು ಸಿಕ್ಕಿವೆ. ಯಾರ್ಯಾರ ಜೊತೆ ಸಂಪರ್ಕದಲ್ಲಿದ್ದ, ಯಾವ್ಯಾವ ಮಂತ್ರಿಗಳು, ಶಾಸಕರು, ಅಧಿಕಾರಿಗಳು, ಹಾಲಿ ಮಾಜಿಗಳಿಗೆ ಹೆಣ್ಮಕ್ಕಳನ್ನ ಸಪ್ಲೈ ಮಾಡಿದ್ದ, ಪ್ರತಿಯೊಂದು ಸಾಕ್ಷಿಗಳಿದ್ದ 2 ಫೋನ್ಗಳನ್ನ ಸೀಸ್ ಮಾಡಿದ್ದಾರೆ. ಫೋನ್ನಲ್ಲಿರೋ ಡೇಟಾ, ಫೋಟೋ, ವಿಡಿಯೋಗಳೆಲ್ಲ ಡಿಲೀಟ್ ಆಗಿದ್ದು ರಿಕವರಿ ಮಾಡೋಕೆ FSLಗೆ ರವಾನಿಸಿದ್ದಾರೆ. ನಾವು ಅರ್ಲಿ ಮಾರ್ನಿಂಗ್ ಅವ್ರಿಗೆ ಕರ್ಕೊಂಡು ನಾವು ಬಂದಿದ್ದೀವಿ. ಈಗ ಒಂದೆಲ್ಲ ಸ್ಟೇಟ್ಮೆಂಟ್ ಹೇಳಿಕೆ ಏನಿದೆ ನಾವು ರೆಕಾರ್ಡ್ ಮಾಡ್ತಾ ಇದ್ವಿ. 2ನೇ ತಾರೀಕಿನ ನಂತರ ಅವನು ಎಲ್ಲಿ ಹೋಗಿದ್ದಾನೆ, ಏನೇನು ಮಾಡಿದ್ದಾನೆ, ಯಾರ್ಯಾರು ಸಹಾಯ ಮಾಡಿದ್ದಾರೆ, ಇದು ಎಲ್ಲ ವಿಷಯ ಬಗ್ಗೆ ಅದು ನಮ್ಮ ION ಇದ್ದಾರೆ, ನಮ್ಮ ಕಮಿಷನರ್ ನೇತೃತ್ವದಲ್ಲಿ ಅವ್ರದ್ದು ವಿಚಾರಣೆ ಈಗ ನಡೀತಾ ಇದೆ. ಸ್ಯಾಂಟ್ರೋಗೆ VIP ಟ್ರೀಟ್ಮೆಂಟ್ ಕೊಡ್ತಿದ್ದಾರೆ. ಎಲ್ಲ ದಾಖಲೆ ಕಿತ್ಕೊಂಡು ಕರ್ಕೊಂಡು ಬಂದಿದ್ದಾರೆ. ಇಂಥದ್ದೊಂದು ಗಂಭೀರ ಆರೋಪ ಮಾಡಿದ್ದು ಕುಮಾರಸ್ವಾಮಿ. ಸ್ಯಾಂಟ್ರೋ ರವಿಗೆ VIP ಟ್ರೀಟ್ಮೆಂಟ್ ಸಿಗ್ತಿದೆ ಅಂದ್ರು ಕುಮಾರಸ್ವಾಮಿ. ಆದ್ರೆ HDK ಹೇಳಿಕೆಗೆ ಅಶೋಕ್ ಕೆಂಡ ಕಾರಿದ್ರು. ಇವತ್ತೇನು ಸ್ಯಾಂಟ್ರೋ ರವಿನ ಬಂಧಿಸಿ ಕರ್ಕೊಂಡ್ಬಂದಿದ್ದಾರೆ, ಇದು ನನಗೆ ಎಲ್ಲೋ ಒಂದು ಕಡೆ ಫಿಶಿಯಾಗಿ ಕಾಣ್ತಿದೆ. ಬಹುಶಃ ಅಲ್ಲಿ ಗುಜರಾತ್ನಲ್ಲಿ 2-3 ದಿವಸಗಳ ಹಿಂದೆನೇ ಅಲ್ಲಿ ಏನಾದ್ರೂ ಬಂಧಿಸಿ ಏನೇನು ಅವನಿಂದ ಇತ್ತು ಅದೆಲ್ಲ ಕಿತ್ತು ಈಗ ಕರ್ಕೊಂಬಂದವ್ರೆ. VIP ಇದರಲ್ಲಿ ಗೇಟ್ರಲ್ಲಿ ಕರ್ಕೊಂಬರ್ತಾರೆ ಅಂದರೆ ಅಲ್ಲಿಗೆ ಅವನಿಗೆ ರಾಜಾತಿಥ್ಯ ಇನ್ನೂ ಎಷ್ಟಿದೆ ಅಂತ ಆಯಿತು. ಚುನಾವಣೆ ಬಂದಿದೆಯಲ್ಲ, ಚುನಾವಣೆ ಬಂದಾಗ ಇವೆಲ್ಲ ಕಾಮನ್ನು. ಅವನು 20 ವರ್ಷದಿಂದ ಕೇಸ್ ಆಗಿದೆಯಲ್ಲ ಅವನ ಮೇಲೆ. ಅವಾಗ ಯಾಕೆ ಇವರೆಲ್ಲ ಕುಮಾರಸ್ವಾಮಿಯವರಾಗಲಿ ಸಿದ್ದರಾಮಯ್ಯನವರಾಗಿ ಯಾಕೆ ಮಾತಾಡಿಲ್ಲ? ಅವಾಗ ಬಾಯಿ ಬಿಡದಿದ್ದವರು ಇವಾಗ ಮಾತ್ರ ಬಾಯಿ ಬಿಡ್ತಾರಲ್ಲ. ಅವಾಗ ಇವರೆಲ್ಲ ಮುಖ್ಯಮಂತ್ರಿಗಳಾಗಿದ್ದರಲ್ಲ, ಅವಾಗೇನು ಮಾಡ್ತಾಯಿದ್ರು? ಅವಾಗ ಯಾಕೆ ಜೈಲಿಗೆ ಹಾಕಿಲ್ಲ ಅವ್ರನ್ನ? ಸ್ಯಾಂಟ್ರೋ ಸಿಕ್ಕಿದ್ದೇ ರೋಚಕ ಕಥೆ. ಸ್ಯಾಂಟ್ರೋ ರವಿಯನ್ನ ಗುಜರಾತ್ನ ಅಹಮದಾಬಾದ್ನಲ್ಲಿ ಬಂಧಿಸಿದ್ದೇ ಒಂದು ರೋಚಕ ಕಥೆ. ರಾಯಚೂರಲ್ಲಿ ಸ್ಯಾಂಟ್ರೋ ವಕೀಲ ಸಿಕ್ಕಿಬಿದ್ದಿದ್ದ. ಮಂತ್ರಾಲಯಕ್ಕೆ ಬಂದಿದ್ದಾಗ ಚೇತನ್ನನ್ನ ಬಂಧಿಸಿದ್ರು. ರಾಯಚೂರು SP ನಿಖಿಲ್ ಟೀಮ್ನಿಂದ ವಿಚಾರಣೆ ನಡೆಸಿದಾಗ ಗುಜರಾತ್ನಲ್ಲಿರೋ ಬಗ್ಗೆ ಚೇತನ್ ಬಾಯ್ಬಿಟ್ಟಿದ್ದ. ತಕ್ಷಣ ADGPಗೆ SP ನಿಖಿಲ್ ಮಾಹಿತಿ ಕೊಟ್ರು. ಆಗ ರಾಮನಗರ SP ಸಂತೋಷ್ ಬಾಬು ಎಂಟ್ರಿ ಆದ್ರು. ಅಹಮದಾಬಾದ್ DCP ಚೈತನ್ಯ ಮಾಂಡಲಿಕ್ ಸಂಪರ್ಕಿಸಿದ್ರು. 2011ರ ಬ್ಯಾಚ್ನಲ್ಲಿದ್ದ ಸಂತೋಷ್ ಆಪ್ತ ಚೈತನ್ಯರಿಗೆ ಎಲ್ಲ ಮಾಹಿತಿ ಕಳಿಸಿದ್ರು. ಆಗ DCP ಚೈತನ್ಯ ಅಹಮದಾಬಾದ್ನಲ್ಲಿ ಮಫ್ತಿಯಲ್ಲಿ ಕ್ರೈಮ್ ಬ್ರಾಂಚ್ ಕಳಿಸಿ ಹುಡುಕಾಡಿದಾಗ ರವಿ ಸಿಕ್ಕಿಬಿದ್ದ. ಸ್ಯಾಂಟ್ರೋ ರವಿ ಕಣ್ಣು ನೋಡಿ ಗುರುತು ಇವನೇ ಅವನು ಅಂತ ಸಂತೋಷ್ ಬಾಬು ಗುರುತು ಹಿಡಿದ್ರಂತೆ. ರಾಯಚೂರಿನಲ್ಲಿ ಸ್ಯಾಂಟ್ರೋ ಆಪ್ತ ಚೇತನ್ ಬಂಧಿಸಿರೋ CCTV ದೃಶ್ಯ ನ್ಯೂಸ್ 18ಗೂ ಸಿಕ್ಕಿದೆ. ತನಿಖೆ ಆಗ್ತಿರೋದು ಬರೀ 2ನೇ ಪತ್ನಿ ಕೇಸ್ನಲ್ಲಿ. ಸ್ಯಾಂಟ್ರೋ ರವಿ ಬಂಧನ ಆಗಿದೆ ನಿಜ, ಆದ್ರೆ ಯಾವುದೇ ರಾಜಕೀಯ ಲಿಂಕ್ ಬಗ್ಗೆ ವಿಚಾರಣೆ ಮಾಡ್ತಿಲ್ಲ. ರೌಡಿಸಂ, ಟ್ರಾನ್ಸ್ಫರ್, ಬ್ರೋಕರ್ ದಂಧೆ ಬಗ್ಗೆಯೂ ವಿಚಾರಣೆ ಮಾಡ್ತಿಲ್ಲ. ಬರೀ ಒಡನಾಡಿ ಸಂಸ್ಥೆ ಹಾಗೂ ಆತನ 2ನೇ ಪತ್ನಿ ನೀಡಿದ್ದ ದೂರಿನ ಬಗ್ಗೆ ಅಷ್ಟೇ ವಿಚಾರಣೆ ನಡೀತಿದೆ. ಒಡನಾಡಿ ಸೇವಾ ಸಂಸ್ಥೆಗೆ ಬಂದಾಗ ಇವ್ರದ್ದು ಒಂದು ಬಂಡಲ್ ಅಷ್ಟಿದೆ. ಪರಿಪೂರ್ಣವಾಗಿ ಇಲ್ಲಿ ಬಂದ್ಮೇಲೆ ಅವ್ರದ್ದು ಮೇಲೆ ಇಷ್ಟೊಂದು FIR ಕೇಸಸ್ ಆಗಿದೆ, ಇವರು ಈ ಥರ ಬೇರೆ ಚಟುವಟಿಕೆಗಳಲ್ಲಿ ಸಕ್ರಿಯರಾಗಿದ್ದಾರೆ ಅಂತ ಆವಾಗಲೇ ತಿಳಿದು ಬಂತು ನನಗೆ. ಬೆಂಗಳೂರಲ್ಲಿ ಕೆಲಸ ಇದೆ ಅಂದ್ಬಿಟ್ಟು ವಾರಕ್ಕೆ 5 ದಿನ ಬೆಂಗಳೂರಲ್ಲಿ ಇರ್ತಿದ್ರು, 2 ದಿನ. ಸಕ್ಕರೆ ಕಾಯಿಲೆಯಿಂದ ಸ್ಯಾಂಟ್ರೋ ರವಿ ನರಳಾಟ. ಸ್ಯಾಂಟ್ರೋ ರವಿ ಪದೇ ಮೂತ್ರ ವಿಸರ್ಜನೆಗೆ ಹೋಗ್ತಿದ್ದ. ಪೊಲೀಸರಿಗೆ ಅನುಮಾನ ಬಂದು ವಿಚಾರಣೆ ಮಾಡಿದ್ರು. ಆಗ ನನಗೆ ಶುಗರ್ ಇದೆ ಅಂದಿದ್ದಾನೆ. ವೈದ್ಯರನ್ನ ಕರೆಸಿ ಚೆಕ್ ಮಾಡಿದಾಗ ಹೈ ಶುಗರ್ ಇರೋದು ಗೊತ್ತಾಗಿದೆ. ಸೊ ಪ್ರತಿಯೊಂದು ತಾಸಿಗೆ ಅವ್ರನ್ನ ಇನ್ಸುಲಿನ್ ಇಂಜೆಕ್ಷನ್ ತಗೊಳ್ತಾನೆ. ನಾವು ನೋಡ್ತೀವಿ, ಮತ್ತೆ ನೋಡಿ ಸ್ವಲ್ಪ ಇಂಜೆಕ್ಷನ್ ತರಿಸ್ಕೊಳ್ಳಿ ಅವ್ರಿಗೆ. ಈಗ ಮಾತಾಡ್ತಾ ಇದ್ದಾನೆ, ಅವ್ರಿಗೆ ION ಇದ್ದಾರೆ, ಅವ್ರಿಗೆ ಸಹಕರಿಸಬೇಕು. ಸ್ಯಾಂಟ್ರೋ ಬಂಧನ ಹರಕೆ ತೀರಿಸಿದ ಅಲೋಕ್.
ಅಲೋಕ್ ಕುಮಾರ್ 4 ದಿನಗಳ ಹಿಂದೆ ಶ್ರೀರಂಗಪಟ್ಟಣದ ನಿಮಿಷಾಂಬ ದೇವಸ್ಥಾನಕ್ಕೆ ಆಗಮಿಸಿ ಹರಕೆ ಹೊತ್ಕೊಂಡಿದ್ರು. ಸ್ಯಾಂಟ್ರೋ ರವಿ ಬಂಧನವಾದ್ರೆ ಮತ್ತೆ ದೇಗುಲಕ್ಕೆ ಬರೋದಾಗಿ ಹರಕೆ ಕಟ್ಕೊಂಡಿದ್ರು. ಹರಕೆ ಹೊತ್ಕೊಂಡ 26 ಗಂಟೆಗಳಲ್ಲೇ ಸ್ಯಾಂಟ್ರೋ ರವಿ ಬಂಧನವಾಗಿದ್ದು, ಅಲೋಕ್ ಕುಮಾರ್ ಇವತ್ತು ನಿಮಿಷಾಂಬ ಸನ್ನಿಧಿಯಲ್ಲಿ ಹರಕೆ ತೀರಿಸಿದ್ದಾರೆ. 10ನೇ ತಾರೀಕು ಮೈಸೂರು ಬಂದಾಗ ಈ ಪ್ರಕರಣದ ವಿಚಾರಣೆ ಮಾಡಿದಾಗ ಮತ್ತೆ ನಮಗೆ ಹಳೆ ಬಹಳ 12 ವರ್ಷದಿಂದ ಅಪಾರವಾದ ನಂಬಿಕೆ ಇದೆ ದೇವಿ ಮೇಲೆ. ಇಲ್ಲಿ ಕೂಡ 22 ತಾಸಿನಲ್ಲಿ ಆರೋಪಿ ಸಿಕ್ಕಿದ್ದಾನೆ. ಅದಕ್ಕಾಗಿ ನಾನು ಥ್ಯಾಂಕ್ಸ್ ಹೇಳಕ್ಕೆ ನಾವು ಬಂದಿದ್ದೀವಿ. ಸ್ಯಾಂಟ್ರೋ ರವಿ ಸದ್ಯಕ್ಕೆ ಜೈಲು ಪಾಲಾಗಿದ್ದಾನೆ. ಶುಗರ್ನಿಂದ ನರಳಾಡ್ತಿರೋ ಕಿರಾತಕನಿಗೆ ಸದ್ಯಕ್ಕೆ ವಿಶ್ರಾಂತಿ. ನಾಳೆಯಿಂದ ಪೊಲೀಸರು ಸಂಕ್ರಾಂತಿ ಹಬ್ಬ ಮಾಡಲಿದ್ದು, ಯಾವ್ಯಾವ ರಾಜಕಾರಣಿಗಳು ಅಧಿಕಾರಿಗಳ ಬಣ್ಣ ಬಯಲಾಗುತ್ತೋ ನೋಡಬೇಕು. ಬ್ಯೂರೋ ರಿಪೋರ್ಟ್, ನ್ಯೂಸ್ 18. ಬಿಜೆಪಿ ಆಪರೇಷನ್ ಕಮಲಕ್ಕೆ ರೆಡಿಯಾಗಿದೆ. ಮಂತ್ರಿಗಳಾಗಿರೋ ಅಶೋಕ್, ಅಶ್ವಥ್ ನಾರಾಯಣ್ ಕ್ಷೇತ್ರ ಬದಲಿಸ್ತಾರೆ. ಅಮಿತ್ ಶಾ ಒಂಥರ ರೌಡಿ ಇದ್ದಂಗೆ, ಜೆಡಿಎಸ್ ಮಖಾಡೆ ಮಲಗುತ್ತೆ. ಇದೆಲ್ಲ ನಾವು ಹೇಳ್ತಿಲ್ಲ, ಬಿಜೆಪಿ ನಾಯಕರಾಗಿರುವ ಯೋಗೇಶ್ವರ್ ಹೇಳಿದ್ದಾರೆ ಅನ್ನಲಾದ ಆಡಿಯೋದಲ್ಲಿರೋ ಅಂಶಗಳು. ಸಂಚಲನ ಸೃಷ್ಟಿಸಿರೋ ಆಡಿಯೋ ಬಾಂಬ್ ಕತೆ ನಿಮ್ಮ ಮುಂದೆ. ಸಿಪಿ ಯೋಗೇಶ್ವರ್ ಕುಮಾರಸ್ವಾಮಿ ವಿರುದ್ಧ ಸೋತರು, ಬಿಜೆಪಿಯಲ್ಲಿ ಎಂಎಲ್ಸಿ ಮಾಡಿದ್ರು, ಮಂತ್ರಿನೂ ಮಾಡಿದ್ರು. ಇದಕ್ಕೆ ಕಾರಣ ಆಪರೇಷನ್ ಕಮಲದಲ್ಲಿ ಪ್ರಮುಖ ಪಾತ್ರ ವಹಿಸಿದ್ದು. ಈ ಮಾತನ್ನ ಬಿಜೆಪಿಯವರಿಂದ ಹಿಡಿದು ಕಾಂಗ್ರೆಸ್ ಜೆಡಿಎಸ್ನವರು ಬಹಿರಂಗವಾಗಿ ಹೇಳಿದ್ದುಂಟು. ಈಗ ಇದೇ ಯೋಗೇಶ್ವರ್ ಮಾತನಾಡಿರೋ ಆಡಿಯೋ ರಾಜಕೀಯದಲ್ಲಿ ತಲ್ಲಣ ಎಬ್ಬಿಸಿದೆ. ಯೋಗೇಶ್ವರ್ ಆಡಿಯೋ ಬಾಂಬ್ 1, ಅಮಿತ್ ಶಾ ರೌಡಿ ತರ ಅಂದಿದ್ದು. ಈಗ ಅಮಿತ್ ಶಾ ಹೇಳಿದ್ದಾರೆ ಹೊಂದಾಣಿಕೆ ಬೇಡ, ತಾಯಿಗೆ ದ್ರೋಹ ಮಾಡ್ದಂಗೆ ಅಂತ ಹೇಳ್ಬಿಟ್ಟು ಭಾರಿ ಕೆಟ್ಟ ಹೇಳಿದ್ರು. ಅದು ಅಮಿತ್ ಶಾ ಒಂಥರ ರೋಡಿದನ್ ಕಡೆಯ ಅಲ್ಲಂಗೆ ಮಾತಾಡ್ತಾರೆ ಅಂತ ಅದಕ್ಕೆ ನೋಡೋಕ್ಕೆ ಕೆಟ್ಟ ಮಾತಾಡ್ತಾರೆ. ಅಂದರೆ ಯಾರಾದರೂ ಪಾರ್ಟಿ ವಿರುದ್ಧ ಅಂಡರ್ಸ್ಟ್ಯಾಂಡಿಂಗ್ ಮಾಡ್ಕೊಂಡ್ರೆ ಅವ್ರು ಗುಣ ಬಿಡೋದಿಲ್ಲ. ಬರೀ 30 ಜನ ಕರೆದಿದ್ರು, ಕರೆದ್ಬಿಟ್ಟು ಹಿಂಗೆ ಕುಂಡಿಸ್ಕೊಂಡು ಹೇಳೋದು, ನನಗೆ ಗೊತ್ತು ಯಾರ್ಯಾರು ಪಾರ್ಟಿ ದ್ರೋಹ ಮಾಡ್ತಾ ಇದ್ದೀರಾ, ಅಂಡರ್ಸ್ಟ್ಯಾಂಡಿಂಗ್ ಯಾರಿದೆ ಅಂತ ಗೊತ್ತು ಅಂತ ಎಲ್ಲ ನೀಟಾಗಿ ಹೇಳೋದು. 3 ಗಂಟೆ ತಗೊಂಡಿರ್ತಾರೆ. ಯೋಗೇಶ್ವರ್ ಆಡಿಯೋ ಬಾಂಬ್ 2, ಬಿಜೆಪಿ ಗೆಲ್ಲಲ್ಲ, ಆದ್ರೂ ಅಧಿಕಾರಕ್ಕೆ ಬರ್ತೀವಿ ಅಂದಿದ್ದು. ಜನಾಭಿಪ್ರಾಯದಿಂದ ಬಿಜೆಪಿ ಸರ್ಕಾರ ಬರಲ್ಲ, ಜನಾಭಿಪ್ರಾಯದಿಂದ ಬರಲ್ಲ. ಆದರೆ ನಾವು ಬಿಜೆಪಿ ಸರ್ಕಾರ ಮಾಡಿ ಈ ಮಾವಿನ ಹಣ್ಣು ಮರದಲ್ಲೇ ಹಣ್ಣಾಗೋದಕ್ಕೂ ತಂದು ಕೆಮಿಕಲ್ ಆಗಿ ಹಣ್ಣು ಮಾಡೋದಕ್ಕೂ ವ್ಯತ್ಯಾಸ ಇದೆ. ನಾನು ತೀರ್ಮಾನ ಮಾಡಿದ್ದೀನಿ ಕುಮಾರಸ್ವಾಮಿ ಮೇಲೆ ನಿಂತ್ಕೋಬೇಕು ಅಂತ. ಅಶೋಕ್ ಅವರು ತೀರ್ಮಾನ ಮಾಡಿದ್ದಾರೆ ಶಿವಕುಮಾರ್ ಮೇಲೆ ನಿಂತ್ಕೋಬೇಕು. ಅಶ್ವಥ್ ನಾರಾಯಣ DCM ಆಗಿದ್ರು, ಅವ್ನ ಮಗನಲ್ಲಿ ನಿಂತ್ಕೊಳ್ಳಿ. ನನಗೆಲ್ಲ ಪಟ್ಟಿ ಮಾಡ್ಕೊಂಡು ಒಂದು 8 ಅಂತ ಹೇಳ್ಬಿಡ್ತೀನಿ. ಆಗ ರಾಜ್ಯದಲ್ಲಿ ಬಿಜೆಪಿ ಬಂದೇ ಬರುತ್ತೆ. ಇದನ್ನು ಫೆಬ್ರವರಿ ಮಾರ್ಚ್ ನೋಡ್ಕೊಂಡು ಹೇಳೋಕ್ಕಾಗಿದೆ. ಯೋಗೇಶ್ವರ್ ಆಡಿಯೋ ಬಾಂಬ್ 3, ಎಲೆಕ್ಷನ್ಗೂ ಮೊದಲೇ ಆಪರೇಷನ್ ಕಮಲ. ನಾವು ಎಲೆಕ್ಷನ್ ಮೊದಲು ಬಹುಶಃ ಸಂಕ್ರಾಂತಿ ಆದಮೇಲೆ ಭಾಳ ಡೆವಲಪ್ಮೆಂಟ್ಗಳು ಮಾಡ್ತೀವಿ. ಮೈಸೂರು ಭಾಗದಲ್ಲಿ ಒಬ್ಬ ದೊಡ್ಡ ಲೀಡರು ಕಾಂಗ್ರೆಸ್ ಅವರು ಬಿಜೆಪಿ ಬರ್ತಾರೆ. ಅವರಿಂದ ಒಂದು 4-5 ಕ್ಷೇತ್ರದಲ್ಲಿ ಒಂದು 2,000-3,000 ನಮಗೆ ಪ್ಲೇಸ್ ಆಗ್ತದೆ. ಆ ಥರ ಮಂಡ್ಯದಲ್ಲಿ ಒಬ್ಬರು ಬರ್ತಾರೆ, ಕೋಲಾರದಲ್ಲಿ ಒಬ್ಬರು ದೊಡ್ಡ ಲೀಡ್ರು ಲೀಡ್ರು ಬರ್ತಾರೆ. ಅವರು ರೆಡಿಯಾಗವ್ರೆ, ನಮ್ಮವರೇ ಇನ್ನೂ ಹೋಗ್ತಾರೆ. ಅವ್ರು ಹೇಳಿದ್ರು, ಬಟ್ ನಮ್ಮವ್ರು ಇನ್ನೂ ಕ್ಲಾರಿಟಿ ಕೊಡ್ತಾರೆ, ನಾಳೆ ಕೊಡ್ತಾರೆ. ಎಲೆಕ್ಷನ್ ಮಧ್ಯೆ ಅವರು ಆಪೋಸಿಟ್ ನಿಂತಾರೆ. ಚುನಾವಣೆ ಗೆದ್ದ ಮೇಲೆ ನಾವು ಆಪರೇಷನ್ ಕಮಲ ಮಾಡಲ್ಲ, ಮೊದಲೇ ಮಾಡ್ತೀವಿ. ಯೋಗೇಶ್ವರ್ ಆಡಿಯೋ ಬಾಂಬ್ 4, HDK ಗೆಲ್ತಾರೆ, ಜೆಡಿಎಸ್ ಇರೋ ಸೀಟು ಹೋಗುತ್ತಂತೆ. ರಾಮನಗರ 3 ಅವರೇ 1 ಮೈನಸ್ ಕಟ್ಕೊಂಡಿದ್ದೀನಿ, ಯಾವ್ದಾರು ಆಗ್ಬೋದು. ಚನ್ನಪಟ್ಟಣ ಅಂತಲ್ಲ, ಚನ್ನಪಟ್ಟಣ ಕುಮಾರಸ್ವಾಮಿ ಅವರೇ ಗೆಲ್ಬೋದು. ಒಟ್ಟಲ್ಲಿ 1 ಮೈನಸ್ ಅಂತ ಎಷ್ಟಾಯ್ತು? 12. ಉತ್ತರ ಕರ್ನಾಟಕದಲ್ಲಿ 5 ಇದ್ರು ಅವರು MLAಗಳು. ಅದರಲ್ಲಿ 3 ಜನ ವಾಶೌಟ್ ಇಲ್ಲ, ಇಲ್ಲವೇ ಇಲ್ಲ. ಅವರು 3 ಎಷ್ಟಾಯ್ತು ಅಲ್ಲಿಗೆ? 15 ಆಯಿತು. ಬದ್ಗಿರಿ ವೀರಭದ್ರಯ್ಯ ಅಂತ, ಬೇಲೂರು ಲಿಂಗೇಶ್ ಅಂತ, ಚಿಂತಾಮಣಿಲಿ ಸಖತ್ ಫೈಟ್ ಇದೆ. ಅವನು ರೆಡ್ಡಿ ಇದ್ದ, ಅವನು ಔಟ್. ಸಕಲೇಶ್ವರದಲ್ಲಿ ಕುಮಾರಸ್ವಾಮಿ ನಮ್ಮಿಂದ ನಮ್ಮ ಒಬ್ಬನ ಕ್ಯಾಂಡಿಡೇಟ್ ಹಾಕಿ ನಾನು 2000ರಲ್ಲಿ ಸೋತ್ಬಿಟ್ಟಿದ್ದಾನೆ. ತಾರಾಮಾಯಿಸಿ ಯಾಕೆ ಸೋತಾನೆ ಅಂತ ಅವ್ನು ಗೆದ್ದಿರೋದು ಕಡಿಮೆ ಡಿಫ್ರೆನ್ಸ್ ಹೊರಟು ಇಬ್ಬರು ಒಕ್ಕಲಿಗರು ಆಗ್ತಾರೆ. ಕಾಂಗ್ರೆಸ್ಗೆ ಚಾನ್ಸ್ ಇದೆ. ಯೋಗೇಶ್ವರ್ ಆಡಿಯೋ ಬಾಂಬ್ 5, ಸಿದ್ದರಾಮಯ್ಯ ಗೆಲ್ತಾರಂತೆ, CM ಆಗೋಕೆ ಬಿಡಲ್ವಂತೆ. ಕಾಂಗ್ರೆಸ್ ಸ್ಟ್ರಾಂಗ್ ಇಲ್ಲ. ಕಾಂಗ್ರೆಸ್ ಅಲ್ಲಿ ಸಿದ್ದರಾಮಯ್ಯನವ್ರಿಗೆ ಪುನಃ ಪಟ್ಟ ಕಟ್ಟಕ್ಕೆ ದೊಡ್ಡ ಲೀಡರ್ಗಳಿಗೆ ಯಾರಿಗೂ ಇಷ್ಟ ಇಲ್ಲ. ಶಿವಕುಮಾರ್ ಸ್ಟ್ರೈಟ್ ಕಾಂಪಿಟೆಂಟ್, ಅದರಲ್ಲೇನು ಡೌಟೇ ಇಲ್ಲ. ಸಿದ್ದರಾಮಯ್ಯ ಕೋಲಾರದಲ್ಲೇ ಗೆಲ್ಬೋದು, ಓದ್ತಾರೆ, ಗೆಲ್ಬೋದು. ವರ್ತೂರ್ ಪ್ರಕಾಶ್ ಟೈಟ್ ಇದೆ ಇದ್ದಾರೆ. ನಾನು ಯಾಕೊಬ್ಬ ಮುಖ್ಯಮಂತ್ರಿ ಇಲ್ಲ, ನನ್ನ ಬಾಯಿಂದ ಅವ್ರು ಗೆಲ್ಲೋದ್ರ ಮುಖಾಂತರನೇ ಡಿಸ್ಟರ್ಬ್ ಆಗೋದು. ಅವ್ರು ಗೆದ್ದ ಮೇಲೆ ಅವ್ರು ಮುಖ್ಯಮಂತ್ರಿ ಆಗಲೇಬೇಕು, ಅವ್ರು ಬಿಡಲ್ಲ.
ಅವ್ರದ್ದು ಕೊನೆ ಪ್ರಯತ್ನ. MLA ಸಪೋರ್ಟ್ ನಿಜ. ಇವತ್ತು ಕಾಂಗ್ರೆಸ್ ಪಾಪ್ಯುಲರ್ ಲೀಡರ್ ಅಂದರೆ ಸಿದ್ದರಾಮಯ್ಯ, ಅದೇ ಡೌಟ್ ಇಲ್ಲ. ಎಷ್ಟು ಮಟ್ಟಿಗೆ ಪಾಪ್ಯುಲರ್ 120 ಸೀಟ್ ಗೆಲ್ತಾರೆ ಅನ್ನೋದು ಕಷ್ಟ. ಇಷ್ಟೆಲ್ಲ ಮಾತನಾಡಿದ್ದೀರಲ್ಲ, ಇದು ನಿಜಾನ ಅಂದ್ರೆ ಆಡಿಯೋ ನಂದಲ್ಲ ಅಂದ್ರು. ಆಮೇಲೆ ವಿಡಿಯೋ ಬಿಟ್ಟು ಆಡಿಯೋ ಇಟ್ಕೊಂಡಿದ್ದೀರಾ ಅಂದ್ರು ಯೋಗೇಶ್ವರ್. ನಂದಲ್ಲಪ್ಪ, ಅದು ಯಾರೋ ಫೇಕ್ ಮಾಡಿದ್ದಾರೆ, ನಂದಲ್ಲ ಆಡಿಯೋ. ಏನೇನೋ ಮಾಡ್ತಾರೆ, ನಂದು ಯಾವ್ದಾರ ಇದ್ರೆ ಹೇಳಿ. ವಿಡಿಯೋನೇ ಬಿಟ್ಬಿಡ್ತೀರಿ, ಆಡಿಯೋ ಇಟ್ಕೊಂಡಿದ್ದೀರಿ ನೀವು. ಯಾರೋ ನನ್ನ ವಿರೋಧಿಗಳು ತುಂಬ ಇರೋದ್ರಿಂದ ಯಾರೋ ಏನೋ ಮಾಡಿಬಿಟ್ಟಿರ್ಬೇಕಷ್ಟೆ. ಸ್ವಂತ ಬರೋದ ಮೇಲೆ BJP ಅಧಿಕಾರಕ್ಕೆ ಬರ್ತೀವ್ರಿ, ಯಾಕೆ ನನಗೆ ಕಾನ್ಫಿಡೆನ್ಸ್ ಇದೆ. ಆ ಥರ ಏನು ನಂದು ಆಡಿಯೋ ಅಲ್ಲ, ಡ್ಯಾಮೇಜ್ ಆಗಲ್ಲ. ನಾನು ಪಕ್ಷ ಸಂಘಟನೆ ಮಾಡಲಿಕ್ಕೆ, ಪಕ್ಷ ಗಟ್ಟಿ ಮಾಡಲಿಕ್ಕೆ, ಮುಂದಿನ ದಿನದಲ್ಲಿ ಸರ್ಕಾರ ತರಲಿಕ್ಕೆ ಎಲ್ಲ ಪ್ರಯತ್ನ ಮಾಡ್ತಾ ಇದ್ದೀನಿ. ನಾನು ಪ್ರಬಲವಾಗಿ ಇದ್ದೀನಿ, ನನಗೇನು ಆ ಥರ ಯಾವುದೇ ರೀತಿಯ ಆತಂಕ ಇಲ್ಲ. ಯೋಗೇಶ್ವರ್ ಆಡಿಯೋ ಬಗ್ಗೆ ಸಚಿವ ಅಶ್ವಥ್ ನಾರಾಯಣ್ ಹೇಳಿದಿಷ್ಟು. ನನಗೆ ಗೊತ್ತಿಲ್ಲಪ್ಪ, ಅವ್ರು ಏನು ಮಾತಾಡ್ತಿರ್ಬೇಕಾದ್ರೆ ಯಾರು ಮಾತಾಡಿದ್ರು, ಸತ್ಯನೋ ಅಸತ್ಯವನೋ ನನಗೆ ಗೊತ್ತಿಲ್ಲ. ಈ ಅಸತ್ಯ ಸತ್ಯ ಗೊತ್ತಿಲ್ಲ, ಯೋಗೇಶ್ವರ್ ಅವರೇ ಮಾತಾಡ್ಬೇಕಪ್ಪ. ಆ ವ್ಯಕ್ತಿ ಏನು ಮಾತಾಡಿದಾರೋ ಆ ವ್ಯಕ್ತಿನೇ ನೀವು ಕೇಳಬೇಕು, ವ್ಯಕ್ತಿನ ಕೇಳಬೇಕು, ಏನಪ್ಪ ಕತೆ ಅಂತ ಕೇಳಿ. ಚನ್ನಪಟ್ಟಣದ ಕಮಲಕಲಿಯ ಆಡಿಯೋ ದೊಡ್ಡ ಸುದ್ದಿಯಾಗ್ತಿದ್ದಂತೆ ಕಾಂಗ್ರೆಸ್ ಕಾಲೆಳೆದಿದೆ. ಜನಾದೇಶದಿಂದ ಬಿಜೆಪಿ ಅಧಿಕಾರಕ್ಕೆ ಬರಲ್ಲ ಅಂತ ಯೋಗೇಶ್ವರ್ ಹೇಳಿದ್ದಾರೆ. ಬೊಮ್ಮಾಯಿಯವರೇ, ಜನರಿಗಷ್ಟೇ ಅಲ್ಲ, ನಿಮ್ಮದೇ ಪಕ್ಷದ ಶಾಸಕರಿಗೆ ನಂಬಿಕೆ ಕಳೆದೋಗಿದ್ದು ಶೋಚನೀಯವಲ್ಲವೇ ಅಂತ ಒಂದು ಟ್ವೀಟ್. ಅಮಿತ್ ಶಾ ಹೆಸರು ಉಲ್ಲೇಖಿಸಿ ರೌಡಿಗಳನ್ನ ಕರೆದು ರೌಡಿ ಮೋರ್ಚಾ ಕಟ್ಟುತ್ತಿದ್ದೀರಾ, ಬಿಜೆಪಿಯಲ್ಲಿ ಆಟಕ್ಕುಂಟು ಲೆಕ್ಕಕ್ಕಿಲ್ಲದ ಕಟೀಲ್ ಯಾಕೆ ಮಾತನಾಡ್ತಿಲ್ಲ ಅಂತ ಕಾಲೆಳೆದಿದೆ. ಯೋಗೇಶ್ವರ್ ಆಡಿಯೋ ಹಲ್ಚಲ್ ಎಬ್ಬಿಸಿದ್ದು, ಸಂಕ್ರಾಂತಿ ಬಳಿಕ ರಾಜ್ಯ ರಾಜಕೀಯದಲ್ಲಿ ಜಂಪಿಂಗ್ ರಾಜಕೀಯ ಹೇಗಿರುತ್ತೆ ನೋಡೋಣ. ಬ್ಯೂರೋ ರಿಪೋರ್ಟ್, ನ್ಯೂಸ್ 18. ಇಲ್ಲಿವರೆಗೂ ಯೋಗೇಶ್ವರ್ ಆಡಿಯೋ ತೋರಿಸಿದ್ವಿ. ಈಗ ಬಿಜೆಪಿಯ ಇಬ್ಬರು ನಾಯಕ ವಿಡಿಯೋ ತೋರಿಸ್ತೀವಿ. ತುಚ್ಛ ಪದಗಳಲ್ಲಿ ಹೇಗೆ ಇಬ್ಬರು ಬಿಜೆಪಿಯ ನಾಯಕರು ಬೈದಾಡ್ತಿದ್ದಾರೆ ನೀವೇ ನೋಡಿ. ಒಂದು ಮನೆ ಪ್ರೆಸ್ ಮೀಟ್ ಮಾಡಿದ ಪಿಂಪ ಮಂತ್ರಿ, ಇದು ಯಾರಿಗೆ ಹುಟ್ಟಿರೋಂಥವ್ರು ಮಾತ್ರ ಮಾತಾಡ್ಲಿಕ್ಕೆ ಸಾಧ್ಯ ಇದೆ. ನಿನ್ನಂಗ ಹಲ್ಕ ಕೆಲಸ ಮಾಡಿ ಪೀಠಗಳು ಮಾಡೋದು, ಅವತನ್ನ ಬ್ಲ್ಯಾಕ್ ಮೇಲ್ ಮಾಡೋದು, ಸ್ವಾಮಿಗಳನ್ನ. ನಿಮ್ಮೊಬ್ಬ ಡ್ರೈವರ್ ಇದ್ರು ಮೊದಲು, ಅವ್ನ ಕೊಲೆ ಆಯ್ತು. ಅಬ್ಬಾ ಅಬ್ಬಾ ಅಬ್ಬಬ್ಬಬ್ಬ, ಕೇಳಿದ್ರಲ್ಲ, ಪಿಂಪ್ ಮಂತ್ರಿ ಅಂತ ಯತ್ನಾಳ್, ಯಾರಿಗೆ ಹುಟ್ಟಿದ್ಯಾ ಅಂತ ನಿರಾಣಿ, ಸಿಡಿ ತೋರಿಸಿ ಮಂತ್ರಿಯಾದವನು ಅಂತ ಯತ್ನಾಳ್, ಕೊಲೆ ಮಾಡಿಸಿದ್ಯಾರು ಅಂತ ನಿರಾಣಿ. ಬಂದ ಮನೆ ಪ್ರೆಸ್ ಮೀಟ್ ಮಾಡಿದ ಪಿಂಪ ಮಂತ್ರಿ, ಬಸವನಗೌಡ ಟಿಕೆಟೇ ಕೊಡ್ಸೋದಿಲ್ಲ, ಅವನು ಸೋಲಿಸ್ತಿರ್ತೀನಿ. ಮೊದಲು ನೀನ್ ನೋಡ್ಕೊರೋ, ನಿಂದು ನಿನ್ನಂಗ ಹಲ್ಕ ಕೆಲಸ ಮಾಡಿ ನಾನು ಶ್ರೀಮಂತ ಆಗಲ್ಲ. ಯಾವ ರೀತಿ ಅವ್ರ ನಾಲಿಗೆಯನ್ನು ಹರಿಬಿಟ್ಟು ಮಾತಾಡ್ತಾ ಇದ್ದಾರೆ. ಇದು ಯಾರಿಗೆ ಹುಟ್ಟಿರೋಂಥವ್ರು ಮಾತ್ರ ಮಾತಾಡ್ಲಿಕ್ಕೆ ಸಾಧ್ಯ ಇದೆ. ಅವ್ರ ಅಪ್ಪಗ ಅವ್ರು ಹುಟ್ಟಿದ್ರೆ ಅಂದ್ರೆ ಈ ತರ ಭಾಷೆ ಮಾತಾಡ್ಲಿಕ್ಕೆ ಸಾಧ್ಯನೇ ಇಲ್ಲ. ಇಂಥ ಶಬ್ದಗಳು ಬರ್ತಾ ಇದೆ ಅಂದ್ರೆ ಅವ್ರು ಪಿಂಪಾಗಿ ಕೆಲಸ ಮಾಡ್ತಿರ್ಬೇಕು ಮತ್ತು ಯಾರಿಗಾದ್ರೂ ಹುಟ್ಟಿದಂಥವ್ರು ಇರಬೇಕು. ನಿನ್ನಂಗ ಹಲ್ಕ ಕೆಲಸ ಮಾಡಿ ಪೀಠಗಳು ಮಾಡೋದು, ಅವತನ್ನ ಬ್ಲ್ಯಾಕ್ ಮೇಲ್ ಮಾಡೋದು, ಸ್ವಾಮಿಗಳನ್ನ ಅವಕ್ಕೊಂದಿಟ್ಟು ರೊಕ್ಕ ಕೊಡೋದು, ಇವ್ರು ಹೇಳ್ದಂಗ ಅವ್ ಕೊಡ್ಲೇಬೇಕು, ಮಾಡಲೇಬೇಕು ಅನ್ನಂತ ಚಿಲ್ಲರ್ ಕೆಲಸ ನಾ ಮಾಡಿಲ್ಲ. ಅವ್ನು ಹೇಳ್ದ, ಪ್ರೆಸ್ ಮೀಟ್ ಮಾಡಿದ ಒಂದು ತಾಸನಾಗ ಹೇಳ್ದ, ನಿಮ್ಮ ಅಪ್ಪ ಹುಟ್ಟಿದ್ರೆ ತೆಗಿಯಪ್ಪ ಅವ್ರ. ನಿಮ್ಮೊಬ್ಬ ಡ್ರೈವರ್ ಇದ್ರು ಮೊದಲು, ಅವನ ಹೆಸರು ಕುಮಾರ್ ಅಂತ ಹೇಳಿ, ಈಗಿದ್ದ ಡ್ರೈವರ್ನ ಸಂಬಂಧಿಕ ಅವ್ನ ಕೊಲೆ ಆಯ್ತು. ಆ ಕೊಲೆ ಯಾಕಾಯ್ತು ಅಂತದನ್ನ ಮೀಡಿಯಾ ಮುಂದೆ ಹೇಳಬೇಕು. ಇನ್ನೇನಾದ್ರೂ ಭಾಳ ಬಾಯಿ ನಾಲ್ಗಿ ಹರಿದು ಮಾತಾಡಿದ್ರಂದ್ರೆ ಆ ನಾಲ್ಗಿ ಕತ್ತರಿಸುವಂತ ಪ್ರಸಂಗ ಬರುವಂತ ದಿವಸದಲ್ಲಿ ಬರ್ತಾ ಇದೆ. ಯತ್ನಾಳ್ ಮತ್ತು ನಿರಾಣಿ ಜಗಳ ಇವತ್ತು ನಿನ್ನೆಯದ್ದಲ್ಲ, ವರ್ಷದಿಂದಲೂ ಹಿಂಗೆ ಕಿತ್ತಾಡ್ತಿದ್ರು. ವಾರದ ಹಿಂದೇನೂ ಹೀಗೆ ಬೈದಾಡಿಕೊಂಡಿದ್ರು. ಯಾರ್ಯಾರ್ದು ಸಿಡಿ ಇಟ್ಕೊಂಡು ಇವ್ರು ಬ್ಲ್ಯಾಕ್ ಮೇಲ್ ಮಾಡ್ಲಕತ್ತಾರೆ, ಯಾರು ಇದನ್ನ ಹೇಳೋರು. ಸಿಡಿ ಇಟ್ಕೊಂಡೇ ಇವ್ರು ಮಂತ್ರಿ ಆಗ್ತಾರೆ, ನಿರಾಣಿ ತಗೊಂಡಿಲ್ಲ ಅಷ್ಟೇ. ಅವ್ರು ಮಾಡಿದವ್ರಿಗೆ ಅವ್ರಿಗೆ ಗೊತ್ತಿದೆ. ಅವ್ರು ಕೋರ್ಟ್ನಾಗ ಹೋಗಿ ಏನು ಸಿಡಿಗಳನ್ನು ಸ್ಟೇ ತೊಗೊಂಬಂದಿದಾರಲ್ಲ, ಅವ್ರಿಗೆ ಗೊತ್ತಿದೆ ಅದು. ನಾವು ಮಾತ್ರ ನಮಗೆ 24 ಗಂಟೆ ಸಾಲ್ತಾ ಇಲ್ಲ ನಾವು ಮಾಡೋ ಕೆಲಸಕ್ಕೆ. ಇಂಥದ್ರ ಬಗ್ಗೆ ನಮ್ಮ ಸಮಯನೂ ಇರೋದಿಲ್ಲ. ಅವ್ರ ಬಲೆ ಐತಲ್ಲ, ಅವ್ರ ಅಪ್ಪಗೆ ಹುಟ್ಟಿದ್ರೆ ತೆಗಿಯತ್ತಾಳೆ ಸರ್, ಹಣ ಕೊಟ್ಟಿದ್ರೇನೋ ಅವ್ರ ಅಪ್ಪಗೆ ಹುಟ್ಟಿದ್ರೆ ಸಿಡಿಗಳು ಯಾರ್ದಾದೋ ತೆಗಿಯತ್ತಾಳೆ. ಅದಕ್ಕೆ ಉತ್ತರ ಕೊಡೋ ತಾಕತ್ತೈತಿ ನಾನು ಬಲ್ಲಿ ಭಾಳ ಅದಾವ. ಅದ್ರ ಸಲುವಾಗಿ ಏನೊಂದು ಕೊಳಕೋಳು ಇರ್ತಾವೆ, ಅದ್ರ ಬಗ್ಗೆ ಉತ್ತರ ಕೊಟ್ಕೊತ ಹೋಗ್ಬಾರ್ದು ಅನ್ನೋಂಥದ್ದು ಹೇಳಿದಾಗ ಇಲ್ಲಿವರೆಗೆ ನಾವು ಸುಮ್ಮನೆ ಇದ್ದೀವಿ. ನಮ್ಮ ವೀಕ್ನೆಸ್ ಅಲ್ಲ. ಮುರುಗೇಶ್ ನಿರಾಣಿ ಅಥವಾ ನಿರಾಣಿ ಕುಟುಂಬದವ್ರು ಉತ್ತರ ಕೊಟ್ಟಿಲ್ಲ ಅಂದ್ರೆ ನಿರಾಣಿ ಕುಟುಂಬದ ವೀಕ್ನೆಸ್ ಅಲ್ಲ. ಬಿಜೆಪಿಯ ಮಂತ್ರಿ ಮತ್ತು ಶಾಸಕ ಇಷ್ಟು ಕೀಳು ಪದಗಳನ್ನ, ನಿಕೃಷ್ಟ ಪದಗಳನ್ನ ಪುಂಖಾನುಪುಂಖವಾಗಿ ಬಿಟ್ಟು ಬೈದಾಡ್ತಿದ್ದಾರೆ. ಇದನ್ನೇ ಮುಂದಿಟ್ಕೊಂಡು ಕಾಂಗ್ರೆಸ್ನವರು ಮುಖ್ಯಮಂತ್ರಿ ಮತ್ತು ಕಟೀಲ್ ಅಧಿಕಾರವನ್ನ ಸಾಮಾಜಿಕ ಜಾಲತಾಣಗಳಲ್ಲಿ ಹರಾಜಾಗ್ತಿದ್ದಾರೆ. ಯತ್ನಾಳ್ ಮತ್ತು ನಿರಾಣಿ ವೈಯಕ್ತಿಕ ನಿಂದನೆಗಳನ್ನ ನೋಡಿ ಸಿಟ್ಟಿಗೆದ್ದ ಸಿಎಂ ಬೊಮ್ಮಾಯಿ ಹೇಳಿದ್ದಿಷ್ಟು. ಅವರು ಕೆಲವು ವೈಯಕ್ತಿಕ ವಿಚಾರಗಳನ್ನ ಎಲ್ಲರ ಬಗ್ಗೆನೂ ಹೇಳಿದ್ದಾರೆ.
ವೈಯಕ್ತಿಕವಾಗಿ ಮಾತನಾಡುವಂಥದ್ದು ಎಷ್ಟರ ಮಟ್ಟಿಗೆ ಸರಿ ಅನ್ನೋದನ್ನು ನಾವೆಲ್ಲರೂ ಚಿಂತನೆಯನ್ನು ಮಾಡಬೇಕು. ಕರ್ನಾಟಕದ ರಾಜಕೀಯ ಸಂಸ್ಕೃತಿ ಅದಲ್ಲ. ವಿಷಯ ಆಧಾರಿತವಾಗಿ ಭಿನ್ನಾಭಿಪ್ರಾಯ ಇರ್ಬೋದು, ಆದರೆ ವೈಯಕ್ತಿಕ ನಿಂದನೆ ಮಾಡುವಂಥದ್ದು ಕರ್ನಾಟಕ ರಾಜ್ಯದ ಸಂಸ್ಕೃತಿ ಅಲ್ಲ. ಯತ್ನಾಳ್ ಹೇಳಿಕೆಯನ್ನ ಜಯ ಮೃತ್ಯುಂಜಯ ಸ್ವಾಮೀಜಿ ಸಮರ್ಥಿಸಿಕೊಂಡ್ರೆ, ಮೀಸಲಾತಿ ವಿಷಯದಲ್ಲಿ ವಿರೋಧಿಗಳ ಜೊತೆ ಸೇರ್ಕೊಂಡು ಸ್ವಾಮೀಜಿ ಯತ್ನಾಳ್ ಹೀಗೆ ಮಾತನಾಡ್ತಿದ್ದಾರೆ ಅಂದ್ರು ಸಚಿವ ಸಿಸಿ ಪಾಟೀಲ್. ಅಲ್ಲ, ಅದನ್ನ ಆ ಹುಲಿ ಜೊತೆಗೆ ಮಾತಾಡ್ರಿ, ಅವರೇ ಉತ್ತರ ಕೊಡ್ತಾರೆ. ಬಸವನಗೌಡ ಪಾಟೀಲ್ ಮಾಡಿರ್ತಕ್ಕಂಥ ಹೋರಾಟವನ್ನು ನಾವು ಪ್ರಾಮಾಣಿಕ ಗೌರವಿಸ್ತೀವಿ. ಅವ್ರು ಇವತ್ತು ಗಟ್ಟಿಯಾಗಿರೋದ್ರಿಂದ ಈ ಹೋರಾಟ ಇವತ್ತು ಜೀವಂತವಾಗಿದೆ ಅಂತೇಳಿ ಭಾಳ ಹೆಮ್ಮೆಯಿಂದ ಹೇಳಕ್ಕೆ ಇಚ್ಛೆಪಡ್ತೀವಿ. ಪೂಜ್ಯ ಸ್ವಾಮೀಜಿಯವರು ಇರ್ಬೋದು, ಸನ್ಮಾನ್ಯ ಬಸವನಗೌಡ ಪಾಟೀಲ್ ಯತ್ನಾಳ್ ಅವರು ಇರ್ಬೋದು, ಯಾವ ಪಕ್ಷದ ಪ್ರಮುಖರು ಪಂಚಮಸಾಲಿ ಸಮಾಜಕ್ಕೆ ಟುವೆಯನ್ನು ಕೊಡಬಾರ್ದು ಅಂತ ನಿರ್ಣಯ ಮಾಡಿದ್ರು, ಅಂಥವ್ರು ಇವತ್ತು ಅವ್ರ ಜೊತೆಗೂಡಿ ಬಸವನಗೌಡ ಪಾಟೀಲ್ ಯತ್ನಾಳ್ರವರು ಮುಖ್ಯಮಂತ್ರಿಗಳ ವಿರುದ್ಧ ಟೀಕೆಯನ್ನು ಮಾಡಿದ್ದನ್ನು ನಾನು ಖಂಡಿಸ್ತೇನೆ. ಮತ್ತು ಪರಮ ಪೂಜ್ಯ ಜಯ ಮೃತ್ಯುಂಜಯ ಸ್ವಾಮೀಜಿ ಅವರಿಗೆ ಒಂದು ಹವ್ಯಾಸ ಆಗಿದೆ, ಪದೇ ಪದೇ ಗಡುವು ಕೊಡೋದು, ಮುತ್ತಿಗೆ ಹಾಕ್ತೇನೆ ಅನ್ನೋದು. ಯತ್ನಾಳ್ ಮತ್ತು ನಿರಾಣಿ ಅವರ ವೈಯಕ್ತಿಕ ಜಗಳದಿಂದ ಬಿಜೆಪಿ ಮಾನ ಮೂರಾ ಬಟ್ಟೆ ಹರಾಜಾಗ್ತಿದೆ. ಚುನಾವಣೆ ಟೈಮ್ನಲ್ಲಿ ಇದು ಎಲ್ಲಿಗೆ ಹೋಗಿ ನಿಲ್ಲುತ್ತೋ ಏನೋ. ಬ್ಯೂರೋ ರಿಪೋರ್ಟ್, ನ್ಯೂಸ್ 18. ದೇವೇಗೌಡರ ಮಾನಸ ಪುತ್ರ ವೈಎಸ್ವಿ ದತ್ತ ಇವತ್ತು ಕಾಂಗ್ರೆಸ್ ಸೇರಿದ್ದಾರೆ. ದತ್ತ ಜೊತೆ ಬಿಜೆಪಿ ಜೊತೆ ಗುರುತಿಸಿಕೊಂಡಿದ್ದ ಎಚ್ ನಾಗೇಶ್ ಕೂಡ ಕಾಂಗ್ರೆಸ್ ಸೇರಿದ್ದಾರೆ. ಇದು ಆರಂಭ ಮಾತ್ರ, ಇನ್ನು ಮುಂದೆ ವಾರಕ್ಕೊಮ್ಮೆ ಅಥವಾ 3 ದಿನಕ್ಕೊಮ್ಮೆ ಹೀಗೆ ಪಕ್ಷ ಸೇರ್ಪಡೆ ಕಾರ್ಯಕ್ರಮ ಆಗತ್ತೆ ಅಂತ ಬಿಜೆಪಿಯವರಿಗೆ ಡಿಕೆಶಿ ಎಚ್ಚರಿಕೆ ಕೊಟ್ಟರು. ಇನ್ನು ಷರತ್ತಿಲ್ಲದೆ ಕಾಂಗ್ರೆಸ್ ಸೇರಿದ್ದೇನೆ ಅಂದ್ರು ವೈಎಸ್ವಿ ದತ್ತ. ಇವತ್ತು ಬಹಳ ಪ್ರಮುಖವಾಗಿ ಇಬ್ರು ನಾಯಕರು, ಮೈಸೂರಿನಿಂದ ಕೆಲವು ನಾಯಕರುಗಳು ಎಲ್ಲ ನನ್ನ ಪಕ್ಷಕ್ಕೆ ಸೇರ್ಪಡೆ ಆಗಲು ಬಂದಿದ್ದಾರೆ. ಜಾತ್ಯತೀತ ಜನತಾದಳದಿಂದ ಹಿರಿಯ ನಾಯಕರಾಗಿದ್ದಂತ ದತ್ತಾರವರು, ನಾಗೇಶ್ ಅವರಿಗೆ, ತಮ್ಮೆಲ್ಲರ ಪ್ರಮುಖದಲ್ಲಿ ಮಾಜಿ ಮಂತ್ರಿಗಳಿಗೆ ನಾನು ಸ್ವಾಗತವನ್ನು ಬಯಸ್ತೇನೆ. ನಾಗೇಶ್ ಜೊತೆಯಲ್ಲಿ, ವೈಎಸ್ವಿ ದತ್ತ ಜೊತೆ, ಮೋಹನ್ ಕುಮಾರ್ ಜೊತೆ, ದಯಾನಂದ ಜೊತೆ ಯಾರ್ಯಾರು ಪಕ್ಷಕ್ಕೆ ಸೇರಿದ್ದಾರೆ ಇವತ್ತು ಅವರೆಲ್ಲರಿಗೂ ಕೂಡ ಆತ್ಮೀಯವಾದಂತಹ ಸ್ವಾಗತ. ಕೋಮುವಾದಿ ಪಕ್ಷವನ್ನು ಸೋಲಿಸಿ ಕಾಂಗ್ರೆಸ್ ಪಕ್ಷವನ್ನು ತರಲಿಕ್ಕೆ ಇದು ಅನಿವಾರ್ಯ. ರಾಜ್ಯದ ಹಿತದೃಷ್ಟಿಯಿಂದ, ರಾಜ್ಯದ ಜನರ ಹಿತದೃಷ್ಟಿಯಿಂದ ಅನಿವಾರ್ಯ ಇರೋದ್ರಿಂದ ಕಾಂಗ್ರೆಸ್ ಪಕ್ಷವನ್ನು ಅಧಿಕಾರಕ್ಕೆ ತರಬೇಕು ನೀವೆಲ್ಲ ಅಂತೇಳಿ ನಿಮ್ಮೆಲ್ಲರಿಗೂ ಸ್ವಾಗತ ಮಾಡಿ ನನ್ನ ಮಾತುಗಳನ್ನು. ನಿರ್ಮಲವಾದ ಮನಸ್ಸಿನಿಂದ, ನಿರ್ವಿಕಾರವಾದಂತಹ ಚಿಂತನೆಯಿಂದ, ಯಾವುದೇ ಷರತ್ತುಗಳಿಲ್ಲದೆ ನನಗೆ ಸಮಾನ ಮನಸ್ಕ ಪಕ್ಷ, ನನ್ನ ಸೈದ್ಧಾಂತಿಕ ಮೊದಲಿಂದ ನಾನು ಎಡಪಂಥೀಯನಾಗಿ ಬಂದವನು. ಹಾಗಾಗಿ ಆ ಕಾರಣಕ್ಕೆ ನನಗೆ ಹತ್ತಿರ ಆತ್ಮೀಯ ಅಂತ ಹೇಳಿ ಕಾಂಗ್ರೆಸ್ ಪಕ್ಷವನ್ನು ಇವತ್ತು ನಾನು ಸೇರ್ತಾ ಇದ್ದೀನಿ. ಸಚಿವ ಸುಧಾಕರ್ ನೇತೃತ್ವದಲ್ಲಿ ಚಿಕ್ಕಬಳ್ಳಾಪುರ ಉತ್ಸವದ ಆಚರಣೆ ನಡೀತಾ ಇದೆ. ಇದರ ಮಧ್ಯೆ ಸುಧಾಕರ್ ವಿರುದ್ಧ ಪೋಸ್ಟರ್ ಅಭಿಯಾನ ನಡೀತಾ ಇದೆ. ಮಹಾಜನಗಳೇ, ನಿಮ್ಮನ್ನ ನಂಬಿದ್ರೆ ಕಳೆದ ಬಾರಿ ಹಾಗೆಯೇ ನಿಮಗೆ ಬೆಡ್ ಆಗಲಿ ಆಕ್ಸಿಜನ್ ಆಗಲಿ ಸಿಗೋದಿಲ್ಲ. ಪ್ರಾಣ ಉಳಿಸಿಕೊಳ್ಳುವ ಆಸೆ ಇದ್ರೆ ಮಾಸ್ಕ್ ಧರಿಸಿ ಅಂತ ಕೈ ಕಾರ್ಯಕರ್ತರು ಪೋಸ್ಟರ್ ಅಂಟಿಸಿದ್ದಾರೆ. ಚಿಕ್ಕಬಳ್ಳಾಪುರದ ಉತ್ಸವ ಸಮಾರಂಭದಲ್ಲಿ ಸಾಕಷ್ಟು ಜಾಗಗಳಿದೆ. ಹಾಗಾಗಿ ಕಲಬುರಗಿಗೆ ಜನವರಿ 19ರಂದು ಪ್ರಧಾನಿ ಮೋದಿ ಭೇಟಿ ನೀಡಲಿದ್ದಾರೆ. ಅದರಿಂದ ಪ್ರಧಾನಿ ಕಾರ್ಯಕ್ರಮದ ಜಾಗಕ್ಕೆ ಸಚಿವ ಆರ್ ಅಶೋಕ್ ಭೂಮಿ ಪೂಜೆ ಮಾಡಿದ್ರು. ಸಚಿವರೇ ಟ್ರ್ಯಾಕ್ಟರ್ ಚಲಾಯಿಸಿ ವೇದಿಕೆಯ ಜಾಗ ಸ್ವಚ್ಛಗೊಳಿಸುವುದಕ್ಕೆ ಸಹಾಯ ಮಾಡಿದ್ರು. ಬಳಕೇಡ ಸಮೀಪದ 60 ಎಕರೆ ಜಾಗದಲ್ಲಿ ಕಾರ್ಯಕ್ರಮ ನಡೆಯಲಿದ್ದು, ಕಂದಾಯ ಇಲಾಖೆಯಿಂದ 50,000 ತಾಂಡಾ ನಿವಾಸಿಗಳಿಗೆ ಹಕ್ಕುಪತ್ರ ವಿತರಿಸಲಾಗುತ್ತೆ. ಮಂಗಳೂರಲ್ಲಿ ವ್ಯಾಪಾರಿ ಧರ್ಮ ದಂಗಲ್ ಪ್ರಾರಂಭವಾಗಿದೆ. ಮಂಗಳೂರಿನ ಕಾವೂರು ಶ್ರೀ ಮಹಾಲಿಂಗೇಶ್ವರ ದೇವಸ್ಥಾನದಲ್ಲಿ ಅನ್ಯ ಧರ್ಮೀಯರ ವ್ಯಾಪಾರಕ್ಕೆ ಅವಕಾಶ ಇಲ್ಲ ಅನ್ನುವ ಬ್ಯಾನರ್ ಅಳವಡಿಕೆ ಮಾಡಲಾಗಿದೆ. ದೇವಸ್ಥಾನದ ಆಡಳಿತ ಮಂಡಳಿ ಅನುಮತಿ ಪಡೆದು ವಿಎಚ್ಪಿ ಮತ್ತು ಬಜರಂಗದಳ ಕಾರ್ಯಕರ್ತರು ಬ್ಯಾನರ್ ಹಾಕಿದ್ದಾರೆ ಎನ್ನಲಾಗಿದೆ. ಭಾರತ್ ಜೋಡೋ ಯಾತ್ರೆಯಲ್ಲಿ ಭಾಗಿಯಾಗಿದ್ದ ಸಂಸದ ಸಂತೋಷ್ ಸಿಂಗ್ ಹೃದಯಾಘಾತದಿಂದ ನಿಧನರಾಗಿದ್ದಾರೆ. ಹಿರಿಯ ನಾಯಕನ ಅಗಲಿಕೆ ರಾಹುಲ್ ಗಾಂಧಿ, ಎಐಸಿಸಿ ಅಧ್ಯಕ್ಷ ಮಲ್ಲಿಕಾರ್ಜುನ ಖರ್ಗೆ, ಪಂಜಾಬ್ ಸಿಎಂ ಭಗವಂತ್ ಮಾನ್ ಸೇರಿ ಹಲವು ಗಣ್ಯರು ಸಂತಾಪವನ್ನ ಸೂಚಿಸಿದರು. ಭಾರತ್ ಜೋಡೋ ಯಾತ್ರೆಯಲ್ಲಿ ಸಂಸದರ ಸಾವು. ಕೈ ಸಂಸದ ಸಂತೋಖ್ ಸಿಂಗ್ ಚೌಧರಿ ನಿಧನ.
ಪಂಜಾಬ್ನ ಲೂಧಿಯಾನಾದಲ್ಲಿ ಭಾರತ್ ಜೋಡೋ ಯಾತ್ರೆಯಲ್ಲಿ ಜಲಂಧರ್ ಕ್ಷೇತ್ರದ ಸಂತೋಖ್ ಸಿಂಗ್ ಹೃದಯಾಘಾತದಿಂದ ಅಸ್ವಸ್ಥರಾಗಿದ್ರು. ತಕ್ಷಣವೇ ಅವರನ್ನು ಲೂಧಿಯಾನಾದ ಆಸ್ಪತ್ರೆಗೆ ದಾಖಲಿಸಲಾಯಿತು. ಆದರೆ ಕಾಂಗ್ರೆಸ್ ಸಂಸದ ಸಂತೋಖ್ ಬದುಕುಳಿಯಲಿಲ್ಲ. ಸಂಸದ ಸಂತೋಖ್ ಸಾವು ಜೋಡೋ ಯಾತ್ರೆ ಮೊಟಕು. ಕಾಂಗ್ರೆಸ್ ಪಕ್ಷದ ಜಲಂಧರ್ ಕ್ಷೇತ್ರದ ಸಂಸದ ಸಂತೋಖ್ ನಿಧನಕ್ಕೆ ರಾಹುಲ್ ಗಾಂಧಿ ದಿಗ್ಭ್ರಮೆ ವ್ಯಕ್ತಪಡಿಸಿದ್ರು. ಶಾಕ್ಗೆ ಒಳಗಾದ್ರು. ಜೋಡೋ ಯಾತ್ರೆಯನ್ನೇ 1 ದಿನದ ಮಟ್ಟಿಗೆ ಮೊಟಕುಗೊಳಿಸಿದ್ರು. ಪಂಜಾಬ್ ಕಾಂಗ್ರೆಸ್ನ ಹಿರಿಯ ನಾಯಕ ಸಂತೋಖ್ ಸಿಂಗ್ ಚೌಧರಿ ಅವರು 18 ಜೂನ್ 1946ರಂದು ಜಲಂಧರ್ನ ಧಲಿವಾಲ್ನಲ್ಲಿ ಜನಿಸಿದ್ರು. ಮೊದಲಿಗೆ ವಕೀಲ ವೃತ್ತಿ ಆರಂಭಿಸಿದ್ದ ಅವರು ನಂತರ ರಾಜಕೀಯಕ್ಕೆ ಎಂಟ್ರಿ ಕೊಟ್ಟರು. 2004ರಿಂದ 2010ರವರೆಗೆ ಪಂಜಾಬ್ ಪ್ರದೇಶ ಕಾಂಗ್ರೆಸ್ ಸಮಿತಿಯ ಉಪಾಧ್ಯಕ್ಷರಾಗಿದ್ದರು. 2002ರಲ್ಲಿ ಕಾಂಗ್ರೆಸ್ ಟಿಕೆಟ್ನಲ್ಲಿ ಫಿಲ್ಲೌರ್ ವಿಧಾನಸಭಾ ಸ್ಥಾನ ಗೆಲ್ಲುವ ಮೂಲಕ ಪಂಜಾಬ್ ವಿಧಾನಸಭೆಯ ಸದಸ್ಯರಾಗಿದ್ದರು. ಅಲ್ಲದೆ ಪಂಜಾಬ್ ಸರ್ಕಾರದಲ್ಲಿ ಕ್ಯಾಬಿನೆಟ್ ಸಚಿವರಾಗಿ ಸೇವೆ ಸಲ್ಲಿಸಿದ್ರು. ಸಂತೋಖ್ ಸಿಂಗ್ ಚೌಧರಿ ಅವರು ಮೇ 2014ರಲ್ಲಿ 16ನೇ ಲೋಕಸಭೆಗೆ ಆಯ್ಕೆಯಾಗಿದ್ರು. ಆಗಸ್ಟ್ 2014ರಿಂದ ಪರಿಶಿಷ್ಟ ಜಾತಿ ಮತ್ತು ಪರಿಶಿಷ್ಟ ಪಂಗಡಗಳ ಕಲ್ಯಾಣ ಸಮಿತಿಯ ಸದಸ್ಯರಾಗಿ ಕಾರ್ಯನಿರ್ವಹಿಸಿದ್ರು. ಸಾಮಾಜಿಕ ನ್ಯಾಯ ಮತ್ತು ಸಬಲೀಕರಣದ ಸ್ಥಾಯಿ ಸಮಿತಿ 2014ರಿಂದ ನಗರಾಭಿವೃದ್ಧಿ, ವಸತಿ ಮತ್ತು ನಗರ ಬಡತನ ನಿರ್ಮೂಲನೆ ಸಚಿವಾಲಯದಲ್ಲೂ ಸೇವೆ ಸಲ್ಲಿಸಿದ್ರು. ಸಂತೋಖ್ ಸಿಂಗ್ ಕುಟುಂಬಕ್ಕೆ ರಾಗ ಸಂತಾಪ. ಸಂತೋಖ್ ಸಿಂಗ್ ಕುಟುಂಬಸ್ಥರನ್ನು ರಾಹುಲ್ ಗಾಂಧಿ ಭೇಟಿಯಾಗಿ ಸಂತಾಪ ಸೂಚಿಸಿದ್ರು. ಸಂತೋಖ್ ಸಿಂಗ್ ಚೌಧರಿ ಅಕಾಲಿಕ ನಿಧನಕ್ಕೆ ಪಂಜಾಬ್ ಸಿಎಂ ಭಗವಂತ್ ಮಾನ್, ಎಐಸಿಸಿ ಅಧ್ಯಕ್ಷ ಮಲ್ಲಿಕಾರ್ಜುನ ಖರ್ಗೆ ಸೇರಿ ಹಲವರು ಸಂತಾಪ ಸೂಚಿಸಿದ್ದಾರೆ. ಬ್ಯೂರೋ ರಿಪೋರ್ಟ್, ನ್ಯೂಸ್ 18. ಕಳೆದ ಕೆಲ ದಿನಗಳಿಂದ ತೀವ್ರ ಚಳಿಯಿಂದ ನಲುಗಿದ್ದ ಕಾಶ್ಮೀರ ಈಗ ಭಾರೀ ಹಿಮಪಾತಕ್ಕೆ ನಲುಗುವಂತಾಗಿದೆ. ಹೈದರಾಬಾದ್ ಮೂಲಕ ಇಂಜಿನಿಯರಿಂಗ್ ಕಂಪನಿ ವರ್ಕ್ಶಾಪ್ ನಡೆಸ್ತಾ ಇದ್ದ ಸರ್ಬಲ್ ಪ್ರದೇಶದಲ್ಲಿ ಭಾರೀ ಹಿಮಪಾತ ಸಂಭವಿಸಿದೆ. ಆದರೆ ಯಾವುದೇ ಪ್ರಾಣಾಪಾಯವಾಗಿಲ್ಲ. ಇನ್ನು ಗುಲ್ಮಾರ್ಗ್, ಸೋನಾಮಾರ್ಗ್, ಶ್ರೀನಗರ್ ಪ್ರದೇಶದಲ್ಲೂ ಭಾರೀ ಹಿಮಮಳೆಯಾಗ್ತಿದ್ದು ಜನಜೀವನ ಅಸ್ತವ್ಯಸ್ತವಾಗಿದೆ. ಅಲ್ಲದೆ ಶ್ರೀನಗರ ಜಮ್ಮು ರಾಷ್ಟ್ರೀಯ ಹೆದ್ದಾರಿ ಮುಚ್ಚಲಾಗಿದೆ. ಜಮ್ಮು ಮತ್ತು ಕಾಶ್ಮೀರದ 10 ಜಿಲ್ಲೆಗಳಿಗೆ ರಾಜ್ಯ ವಿಪತ್ತು ನಿರ್ವಹಣಾ ಪ್ರಾಧಿಕಾರ ಭಾರೀ ಹಿಮಪಾತದ ಎಚ್ಚರಿಕೆ ಕೊಟ್ಟಿದೆ. इतना डरता क्यों है यार आने ತಮಿಳುನಾಡಿನಲ್ಲಿ ಸರ್ಕಾರ ವರ್ಸಸ್ ಆರ್.ಎನ್. ರವಿ ಗವರ್ನರ್ ವಿರುದ್ಧದ ಕಿತ್ತಾಟ ತಾರಕಕ್ಕೇರಿದೆ. ಅಧಿವೇಶನದ ಭಾಷಣದ ವೇಳೆ ಅಂಬೇಡ್ಕರ್ ಹಾಗೂ ಪೆರಿಯಾರ್ ಹೆಸರು ಕೈಬಿಟ್ಟಿದ್ದಕ್ಕೆ ಡಿಎಂಕೆ ಹಾಗೂ ಸರ್ಕಾರ ಸಿಡಿದೆದ್ದಿದೆ. ಗವರ್ನರ್ ವಿರುದ್ಧ ನಾಲಿಗೆ ಹರಿಬಿಟ್ಟಿರುವ ಡಿಎಂಕೆ ವಕ್ತಾರ ಶಿವಾಜಿ ಕೃಷ್ಣಮೂರ್ತಿ ಅಂಬೇಡ್ಕರ್, ಪೆರಿಯಾರ್ ಹೆಸರು ಹೇಳಲು ಆಗದಿದ್ರೆ ಕಾಶ್ಮೀರಕ್ಕೆ ಹೋಗಿ ಅಂತ ಹೇಳಿದರು. ஜாக்கெட்டு போட்டுன்னு வரும்போதே தெரியும் ஏதோ வம்பு பண்ண போகிறான்னு. அவன் மூஞ்ச பார்த்தா தமிழ்நாட்டுக்காரன் மூஞ்சி மாதிரி இருந்தா. நம்ம கொடுத்தோம், பார்த்தா, கையெழுத்து போட்டான், இதை படிக்கிறேன்னு ஒத்துக்கிட்டு தான் சட்டசபைக்கு வந்ததுனால தான் பேண்ட் அடித்தோம், கூப்பிட்டு வந்தோம். அவனை விட ஒரு அடி உயரமாக இருக்கிற நம்ம வாத்தியார் அப்பாவு தான் முன்னாடி போனார். முன்னாடி இருந்து பார்த்தா கவர்னர் தெரிய மாட்டான். நம்மெல்லாம் சைட்லேருந்து பார்த்தோம். வந்தானா, கொடுத்தோமா, மரியாதையாக படிக்கணுமா இல்லையா? நாக்கில் சுத்தம் இருக்கணும், சொன்ன வாக்கை காப்பாற்றணும். நீ ஒருத்தனுக்கு பிறந்தவனாடா இப்படி பொய் சொல்கிறேன்னு கேட்போமா, கேட்க மாட்டோமா? இப்போ நான் ಎಲ್ಲೆಡೆ ಎಳ್ಳು ಬೆಲ್ಲದ ಹಬ್ಬ ಸಂಕ್ರಾಂತಿಗೆ ಸಕಲ ಸಿದ್ಧತೆ ಆರಂಭವಾಗಿದೆ. ಸಿಲಿಕಾನ್ ಸಿಟಿ ಮಂದಿ ಕೂಡ ವರ್ಷದ ಮೊದಲ ಹಬ್ಬವನ್ನ ಬರಮಾಡಿಕೊಳ್ಳೋಕೆ ಸಖತ್ತಾಗಿ ಸಜ್ಜಾಗ್ತಿದ್ದಾರೆ. ಎಳ್ಳು, ಬೆಲ್ಲ, ಕಬ್ಬು ಸೇರಿದಂತೆ ಹಲವು ವಸ್ತುಗಳ ಖರೀದಿಯ ಮೂಲಕ ಜನ ಹಬ್ಬಕ್ಕೆ ಸಜ್ಜಾಗ್ತಿದ್ದಾರೆ. ಇತ್ತ ಕೆಲ ವಸ್ತುಗಳ ಬೆಲೆ ಏರಿಕೆಯಾಗಿರೋದು ಹಬ್ಬದ ಜೋಶಲ್ಲಿದ್ದ ಮಂದಿಗೆ ಸ್ವಲ್ಪ ಮಟ್ಟಿಗೆ ಬಿಸಿ ಮುಟ್ಟಿಸಿದೆ. ಸಂಕ್ರಾಂತಿ ಸಿದ್ಧತೆಯ ಝಲಕ್ ಇಲ್ಲಿದೆ. ನಾಳೆ 2023ನೇ ವರ್ಷದ ಮೊದಲ ಹಬ್ಬ. ರೈತರ ಪಾಲಿನ ಸುಗ್ಗಿ ಸಡಗರ ನೀಡೋ ಸಂಕ್ರಾಂತಿ ಹಬ್ಬದ ಸಂಭ್ರಮ.
ಸಂಕ್ರಾಂತಿ ಹಬ್ಬಾಚರಿಸಲು ನಾಡಿನ ಜನತೆ ಸಜ್ಜಾಗಿ ನಿಂತಿದೆ. ಹಬ್ಬದ ಹಿನ್ನೆಲೆ ಮಾರುಕಟ್ಟೆಗಳಲ್ಲಿ ಭರ್ಜರಿ ವ್ಯಾಪಾರ ನಡೆಯುತ್ತಿದೆ. ಹೂವು, ಹಣ್ಣು, ಕಬ್ಬು, ಅವರೆಕಾಯಿ, ಕಡಲೆಕಾಯಿ, ಗೆಣಸು ವ್ಯಾಪಾರ ಭರದಿಂದ ಸಾಗಿದೆ. ದರ ಏರಿಕೆ ನಡುವೆಯೂ ಜನ ಬೆಳಗ್ಗೆಯಿಂದಲೇ ವ್ಯಾಪಾರ ಖರೀದಿಯಲ್ಲಿ ತೊಡಗಿದ್ರು. ಬೆಂಗಳೂರಿನ ಕೆಆರ್ ಮಾರ್ಕೆಟ್ ಫುಲ್ ರಶ್ ಆಗಿತ್ತು. ಹಬ್ಬದ ಎಫೆಕ್ಟ್ ಎಲ್ಲ ತರಕಾರಿ, ಹೂ, ಹಣ್ಣಿನ ಬೆಲೆ ಏರಿಕೆಯಾಗಿತ್ತು. ಯಾವ್ಯಾವ ವಸ್ತುಗಳ ಬೆಲೆ ಹೆಚ್ಚಾಗಿದೆ ಅನ್ನೋದನ್ನ ನೋಡೋದಾದ್ರೆ, ಮಲ್ಲಿಗೆ ಹೂವು ಕೆಜಿಗೆ 2000ದಿಂದ 2200 ರೂಪಾಯಿ, ಕನಕಾಂಬರ ಕೆಜಿಗೆ 1200ರಿಂದ 1500 ರೂಪಾಯಿ, ಸೇವಂತಿಗೆ ಕೆಜಿಗೆ 160ರಿಂದ 200 ರೂಪಾಯಿ, ಗುಲಾಬಿಗೆ 250ರಿಂದ 300 ರೂಪಾಯಿ ಇದೆ. ಇನ್ನು ಸೇಬು ಕೆಜಿಗೆ 150ರಿಂದ 200ವರೆಗೂ ಇದೆ. ಹಾಗೆ ದಾಳಿಂಬೆ ಕೆಜಿಗೆ 200ರಿಂದ 220 ರೂಪಾಯಿ, ಏಲಕ್ಕಿ, ಬಾಳೆಹಣ್ಣು ಕೆಜಿಗೆ 70ರಿಂದ 80 ರೂಪಾಯಿ ಇದೆ. ಇನ್ನು ಜೋಡಿ ಕಬ್ಬಿಗೆ 100ರಿಂದ 120 ರೂಪಾಯಿವರೆಗೂ ಇದೆ. ಸಿಹಿ ಗೆಣಸಿಗೆ 60ರಿಂದ 70 ರೂಪಾಯಿ ಇದ್ರೆ ಶೇಂಗಾ 120 ರೂಪಾಯಿಗೆ ಮಾರಾಟವಾಗ್ತಿದೆ. ಅವರೆಕಾಯಿಗೆ 100 ರೂಪಾಯಿ ಇದ್ದು ಅಚ್ಚು ಬೆಲ್ಲಕ್ಕೆ 70ರಿಂದ 80 ರೂಪಾಯಿ ಬೆಲೆ ನಿಗದಿ ಮಾಡಲಾಗಿದೆ. ಇತ್ತ ಬೆಲೆ ಏರಿಕೆಯ ಮಧ್ಯೆಯೂ ಜನರು ಹಬ್ಬಕ್ಕೆ ಭರ್ಜರಿಯಾಗಿ ತಯಾರಿ ನಡೆಸುತ್ತಿದ್ದಾರೆ. ಕಳೆದೆರಡು ವರ್ಷಗಳಿಂದ ಸಿಂಪಲ್ ಆಗಿ ಹಬ್ಬ ಮಾಡಿದ್ದ ಸಿಲಿಕಾನ್ ಸಿಟಿ ಮಂದಿ ಈ ಬಾರಿ ಬೆಲೆ ಏರಿಕೆ ಇದ್ರೂ ಹಬ್ಬ ಮಾಡೋದಕ್ಕೆ ಸಕಲ ಸಿದ್ಧತೆ ಮಾಡಿಕೊಳ್ತಿದ್ದಾರೆ. ಸಿಕ್ಕಾಪಟ್ಟೆ ರೇಟ್ ಇದೆ ಹೂವ. ಅಯ್ಯಪ್ಪ ಸ್ವಾಮಿ ಭಕ್ತ ಮಂಡಳಿ ಎಲ್ಲರೂ ನೋಡಿದ್ರೆ ಅವರ ಆ ರೇಟ್ ಸ್ವಾಮಿಗಳು ನೋಡ್ಬಿಟ್ಟು ರೇಟನ್ನು ಜಾಸ್ತಿ ಮಾಡ್ತಾವ್ರೆ. ಅವರು ಸಿಕ್ಕಾಪಟ್ಟೆ ರೇಟ್ ಆಗ್ಬಿಟ್ಟಿದೆ ರೇಟ್. ಹ್ಞೂ ಸ್ವಾಮಿ, ನಾವು ಅಯ್ಯಪ್ಪ ಸ್ವಾಮಿ ಭಕ್ತಗಳು ನೋಡ್ಬಿಟ್ಟೆ ಜಾಸ್ತಿ ರೇಟ್ ಹೇಳ್ತಾವ್ರೆ. ಹ್ಞೂ ಸ್ವಾಮಿ, 3 days ಬ್ಯಾಕ್ ಮುಂಚೆ ತಗೊಂಡಿದ್ದ ರೇಟ್ಗೂ ಇವಾಗಲೂ ರೇಟ್ಗೂ ತುಂಬಾ ಡಿಫ್ರೆನ್ಸ್ ಇದೆ ಸ್ವಾಮಿ. 25 ರೂಪಾಯಿ 30 ರೂಪಾಯಿ ಸ್ವಾಮಿ. ದಿಂಡು 25 30 ರೂಪಾಯಿ ಇತ್ತು ಸ್ವಾಮಿ. ಇವತ್ತು 80 ರೂಪಾಯಿ 100 ರೂಪಾಯಿ ಸ್ವಾಮಿ. ನಮಗೆ 100 ದಿಂಡು, ನಮಗೆ 150 ದಿಂಡು ಬೇಕಾಗುತ್ತೆ, 200 ದಿಂಡು ಬೇಕಾಗುತ್ತೆ ಸರ್ ನಮಗೇನೆ. ಇನ್ನು ಸಂಕ್ರಾಂತಿ ಹಿನ್ನೆಲೆ ಬೆಂಗಳೂರಿನ ಹಲವು ಅಯ್ಯಪ್ಪ ದೇವಾಲಯಗಳಲ್ಲಿ ವಿಶೇಷ ಪೂಜೆ ಪುನಸ್ಕಾರ ಇತ್ತು. ನಾಳೆಯೂ ಗವಿ ಗಂಗಾಧರೇಶ್ವರ ದೇವಸ್ಥಾನ ಸೇರಿದಂತೆ ರಾಜಧಾನಿಯ ಹಲವು ದೇಗುಲಗಳಲ್ಲಿ ವಿಶೇಷ ಪೂಜೆಗೆ ಸಜ್ಜಾಗ್ತಿದೆ. ಒಟ್ಟಾರೆ ವರ್ಷದ ಮೊದಲ ಹಬ್ಬದ ಆಚರಣೆ ಎಳ್ಳು ಬೆಲ್ಲದ ಸವಿಯೋಕೆ ರಾಜಧಾನಿ ಮಂದಿ ಸಜ್ಜಾಗ್ತಿದ್ದಾರೆ. ಶಿವಪ್ರಸಾದ್, ನ್ಯೂಸ್ 18, ಬೆಂಗಳೂರು. ವಿಶ್ವಪ್ರಸಿದ್ಧ ಕೇರಳದ ಶಬರಿಮಲೆಯಲ್ಲಿ ಮಕರ ಜ್ಯೋತಿಯ ದರ್ಶನವಾಯಿತು. ಮಕರ ಸಂಕ್ರಾಂತಿಯಂದು ಸಂಜೆ 6:45ಕ್ಕೆ ನಡೆದ ವಿಶೇಷ ಪೂಜೆ ಬಳಿಕ ಬೆಟ್ಟದಲ್ಲಿ ಜ್ಯೋತಿ ಸ್ವರೂಪಿ ಅಯ್ಯಪ್ಪ ಭಕ್ತರಿಗೆ ದರ್ಶನ ಕೊಟ್ಟಿದ್ದಾನೆ. ಪೊನ್ನಂಬಲ ಮೇಡುವಿನ ಬೆಟ್ಟದಲ್ಲಿ 3 ಬಾರಿ ಮಕರ ಜ್ಯೋತಿ ಮೂಡುವ ಮೂಲಕ ದೇವರು ಭಕ್ತರಿಗೆ ದರ್ಶನ ಕೊಟ್ಟಿದ್ದಾನೆ. ಇವೆಡೆ ಸ್ವಾಮಿಯೇ ಶರಣಮಯ್ಯಪ್ಪ ಅನ್ನುವ ಮಂತ್ರ ಘೋಷಣೆ ಮುಗಿಲು ಮುಟ್ಟಿತ್ತು. ಐತಿಹಾಸಿಕ ಶಬರಿಮಲೆ ದೇಗುಲದಲ್ಲಿ ಮಕರ ಜ್ಯೋತಿ ಕಣ್ತುಂಬಿಕೊಳ್ಳಲು ಲಕ್ಷಾಂತರ ಸಂಖ್ಯೆಯಲ್ಲಿ ಭಕ್ತ ಸಾಗರ ನಡೆದಿತ್ತು. ಇನ್ನು ಜ್ಯೋತಿರ್ದರ್ಶನದ ಮೂಲಕ ದೇಗುಲದ ಬಾಗಿಲು ಮುಚ್ಚುವ ಮೂಲಕ ವಾರ್ಷಿಕ ದರ್ಶನ ಅಂತ್ಯವಾಗಿದೆ. ಈ ಎಲ್ಲ ಸುದ್ದಿಯೊಂದಿಗೆ ಇವತ್ತಿನ ಅಗ್ರ ರಾಷ್ಟ್ರೀಯ ವಾರ್ತೆಯನ್ನ ಮುಗಿಸ್ತಾ ಇದ್ದೀವಿ. ನೋಡ್ತಾ ಇರಿ ನ್ಯೂಸ್ 18, ಜಾಲ ನಮ್ಮದು, ಬಲ ನಿಮ್ಮದು.